ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಟೈಮ್ ಈಗ 6:10. ನಾನು ವಾಕಿಂಗ್ ಹೋಗ್ಲಿಕ್ಕೆ ಬಂದೆ. ವೆದರ್ ನೋಡಿ, ಹಕ್ಕಿಗಳ ಚಿಲಿಪಿಲಿ ಚೆನ್ನಾಗಿ ಕೇಳಿಸ್ತಾ ಇದೆಯಲ್ಲ ನೋಡಿ. ಪೂರ್ತಿ ದಿನ ನೆಮ್ಮದಿಯಿಂದ ಹೋಗಬೇಕಂದ್ರೆ ಬೆಳಗಿನ ವಾತಾವರಣದಲ್ಲಿ ಒಂದು ಸ್ವಲ್ಪ ಹೊತ್ತು ನಡೆದಾಡಿದರೆ ಪೂರ್ತಿ ದಿನ ನಮಗೆ ಚೆನ್ನಾಗಿರುವಂತಹ ಅನುಭವ ಕೊಡುತ್ತೆ. ಖುಷಿಯಿಂದ ಕಳೀಬಹುದು ದಿನಾನ. ನನಗೆ ಹಾಗನ್ಸುತ್ತೆ ಯಾವಾಗಲೂ ಕೂಡ. ನಿಮಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ. ಬನ್ನಿ ವಾಕಿಂಗ್ ಹೋಗೋಣ. ಒಂದೊಂದು ದಿನ ಬೆಳಿಗ್ಗೆನೇ ಮಳೆ ಶುರುವಾಗುತ್ತೆ. ಮಳೆ ಶುರುವಾದಾಗ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಆವಾಗ ದಿನ ಪೂರ್ತಿ ಏನೋ ಕಳ್ಕೊಂಡೆ ಅಂತ ಅನಿಸುತ್ತೆ. ಯಾಕಂದರೆ ದಿನ ವಾಕಿಂಗ್ ಹೋಗಿ ರೂಢಿ ಆಗಿದೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ ಎಲ್ಲ ವಾತಾವರಣ ನೋಡಿ. ಬೆಳಗ್ಗಿನ ಹಕ್ಕಿಗಳ ಚಿಲಿಪಿಲಿ ಮೌನ ಎಲ್ಲ ನೋಡಿ ಖುಷಿಯಾಗತ್ತೆ. ನೋಡಿ, ನಮ್ಮ ಈ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಹೂವು ಅರಳಿದೆ ನೋಡಿ. ಇದು ನೀರು ಹೂವು, ನೀರಲ್ಲೇ ಹುಟ್ಟೋದು. ಸಂಜೆ ಆಗಿದ ತಕ್ಷಣ ಮತ್ತೆ ಬಾಡಿ ಹೋಗುತ್ತೆ. ಈ ದಾಸವಾಳ ಗಿಡ ಅಂತೂ ಕಡ್ದು ಚಿಕ್ಕದಾಗಿ ಕಡ್ದಿದ್ರು ಕೂಡ ಮತ್ತೆ ಚಿಗುರಿ ಮತ್ತೆ ಹೂವಾಗಿದ್ದು ನೋಡಿ ಖುಷಿಯಾಗತ್ತೆ. ಗುಲಾಬಿ ಗಿಡ ನೋಡಿ, ನಮ್ಮ ಜೀವನದಲ್ಲೂ ಕೂಡ ಕಷ್ಟ ಬರುತ್ತೆ, ಮತ್ತೆ ಅದನ್ನ ಎದುರಿಸಿ ಮತ್ತೆ ಸುಖವನ್ನು ನಾವು ತಂದುಕೊಳ್ಬೋದು. ಈ ಪಾಟಲ್ಲಿರುವಂತಹ ಗುಲಾಬಿ ಗಿಡ ನೋಡಿ, ಎಷ್ಟು ಚಿಕ್ಕ ಗಿಡ, ಎಷ್ಟು ಚಿಕ್ಕ ಹೂವಾಗಿದೆ, ಎಷ್ಟು ಚಿಕ್ಕ ಪಾಟ್. ಮತ್ತು ಫ್ರೆಂಡ್ಸ್, ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಟಯರ್ಡ್ ಆಯಿತು. ಇದು ಸೆಕೆ ಅಂದರೆ ತುಂಬ ಸೆಕೆ, ಹೊರಗಡೆ ಮಳೆ ಇಲ್ಲ, ಸೆಕೆ ಆಗ್ತಾಯಿದೆ. ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಅಂತ ಶೇರ್ ಮಾಡ್ತೇನೆ. ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತೇನೆ. ಉಳಿದ ಕೆಲಸ ಸಾವಕಾಶವಾಗಿ ಮಾಡಿಕೊಡೋದು. ಬನ್ನಿ. ನೀರು ದೋಸೆಗೆ ಅಕ್ಕಿನ ಗ್ರೈಂಡರಲ್ಲಿ ಹಾಕಿದೆ. ಗ್ರೈಂಡರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆ ಹಾಕ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಈ ತವೆ ನೋಡಿ, ಈ ತವೆ ಒಂದು ಸಲ ನಾನ್ ಸ್ಟಿಕ್ ಅಲ್ಲ, ಇದು ಕಬ್ಬಿಣದ ತವೆ. ಫಸ್ಟಿಗೆ ಒಂದು 2 ದೋಸೆ ತೆಗಿಬೇಕಿದ್ರೆ ಈ ಥರ ತುಂಡಾಗತ್ತೆ ದೋಸೆ, ಆಮೇಲೆ ಕರೆಕ್ಟ್ ಆಗುತ್ತೆ. ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರ್ತದೆ ಈ ತವೆಯಲ್ಲಿ ದೋಸೆ ಮಾಡಿಕೊಂಡ್ರೆ. ನಾನ್ ಸ್ಟಿಕ್ಕಲ್ಲಿ ಅಷ್ಟೊಂದು ರುಚಿಯಾಗಿರೋದಿಲ್ಲ, ಆದರೆ ಬೇಗ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಫ್ರೆಂಡ್ಸ್, 2 ತವೆ ಇಟ್ಕೊಂಡು ಯಾವಾಗಲೂ 2 ತವೆನೇ ಇಡೋದು. ಇವತ್ತು ಕೂಡ 2 ತವೆ ಇಟ್ಟು ದೋಸೆ ತೆಗಿತಾ ಇದ್ದೇನೆ. ಈ ಕಾಯಿ ದೋಸೆ ಮಾಡಿದ್ರೆ ತುಂಬ ದಿನ ಆಗಿತ್ತು. ಇದು ಕಬ್ಬಿಣ ಕಾಯಿನಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ, ಈ ನಾನ್ ಸ್ಟಿಕ್ ಕಾವಲಿಗಿಂತ. ಇದರಲ್ಲಿ ತೆಗೆದ್ರೆ ತುಂಬ ಟೇಸ್ಟ್ ಕೂಡ ಅದು ಚೆನ್ನಾಗಿ ಬರುತ್ತೆ ದೋಸೆ. ಹಾಗೆ ಸ್ಕೂಲಿಗೆ ಬಂದಾಯಿತು, ಅಂಗಳ ಕಸ ಎಲ್ಲ ಗುಡಿಸಿ ಆಯಿತು. ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡಿದ್ದು ಪಾತ್ರೆ ಎಲ್ಲ ತೊಳಿಬೇಕು. ತೊಳೆದಾದ ನಂತರ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅಡುಗೆ ಮಾಡಲಿಕ್ಕೆ ಕಿಚನಿಗೆ ಬಂದೆ. ಇವತ್ತು ನಮ್ಮನೇಲಿ ಸಿಂಪಲ್ಲಾಗಿ ಟೊಮೆಟೊ ಸಾರು ಮಾಡ್ತಾ ಇದ್ದೇನೆ. ಟೊಮೆಟೊ ಸಾರು ಅಂದರೆ ನೀರು ಸಾರಲ್ಲ, ನಾನು ಮಸಾಲೆ ರುಬ್ಬಿ ಟೊಮೆಟೊ ಸಾರು ಮಾಡ್ಕೊಳ್ತೇನೆ. ಹಾಗೆ ಕೆಸುವಿನ ಎಲೆ ಸೊಪ್ಪು ಮತ್ತೆ ನಿನ್ನೆ ತೊಗೊಂಡು ತಂದುಕೊಟ್ಟಿದ್ರು ನಮಗೆ, ನಮ್ಮ ಪರಿಚಯದವರು. ಸೊ ಅದನ್ನ ನಿಮಗೆ ರೆಸಿಪಿನ ಮತ್ತೆ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ಒಂದು 2-3 ಸಲ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ. ಸೊ ನನಗೆ ರೆಸಿಪಿ ಶೇರ್ ಮಾಡ್ಕೊಳ್ಳಿಕ್ಕೆ ಟೈಮೂ ಇಲ್ಲ. ಸೊ ಹಾಗಾಗಿ ಶೇರ್ ಮಾಡ್ತಾ ಇಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ. ಕುಕ್ಕರಲ್ಲಿ ಒಂದು 3-4 ವಿಸಿಲ್ ಕೂಗಿಸ್ಕೊಂಡೆ. ಎಲ್ಲ ಚೆನ್ನಾಗಿ ಬೆಂದಿದೆ, ಮಸಾಲೆ ಕೂಡ ಆಗಿದೆ. ಇದು ಕಡಲೆ ಕೂಡ ಒಂದು ಕಡೆ ಬೇಯಿಸಿ ಇಟ್ಕೊಂಡಿದ್ದೆ, ಉಪ್ಪು ಹಾಕ್ಕೊಂಡೆ. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾರು ಮಾತ್ರ. ನೀವು ಕೂಡ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಕೂಡ ಮಾಡ್ಕೊಂಡಿದ್ದೆ, ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನಾನು ಹೊನ್ನಾವರ ಹೋಗ್ಬೇಕು ಅಂದ್ಕೊಂಡಿದ್ದೇನೆ, ಕುಮಟಾನೂ ಹೋಗ್ಬೇಕು ಅಂದ್ಕೊಂಡಿದ್ದೇನೆ. ನೋಡಬೇಕು ಎಲ್ಲಿ ಹೋಗಬೇಕಾಗತ್ತೆ ಅಂತ. ಸೊ ಈಗ ಟೊಮೆಟೊ ಸಾರು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಸೊ ಟೊಮೆಟೊ ಸಾರಿಗೆ ಸಿಂಪಲ್ಲಾಗಿ ಸಾಸಿವೆ ಮತ್ತು ಹಿಂಗು ಒಗ್ಗರಣೆ ಹಾಕ್ಕೊಳ್ಳೋದು, ಉದ್ದಿನಬೇಳೆ, ಮೆಂತ್ಯಕಾಳು ಇದಿಷ್ಟನ್ನ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಳ್ಳೋದು ಚೆನ್ನಾಗಿರ್ತದೆ. ಯಾವಾಗಲೂ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದು, ಆದರೆ ಇವಾಗ ಈ ದಿನ ನಾನು ಸಾಸಿವೆ ಒಗ್ಗರಣೆನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ನೀರು ಸಾರು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ರುಬ್ಬಿ, ಹಸಿ ಮೆಣಸು ಹಾಕಿ ರುಬ್ಬಿ, ಕಾಯಿ ತುರಿ ಎಲ್ಲ ಹಾಕಿ ರುಬ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಡಿಫ್ರೆಂಟಾಗಿ ಕೂಡ ಮಾಡ್ಕೊಳ್ಬೋದು. ಒಂದು ದಿನ ನೀರು ಸಾರು, ಒಂದಿನ ರಸಮು, ಒಂದಿನ ಈ ರೀತಿ ಸಾರು ಎಲ್ಲ. ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆಲ್ಲ. ಬೇಗ ಮಾಡ್ಕೊಳ್ಬೋದು. ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಒಂದೇ ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹೆಚ್ಚಿಗೆ ಹಾಕಬೇಕಂತೇನಿಲ್ಲ, ರಸಮ್ ಮಾಡೋದಿದ್ರೆ ಮಾತ್ರ ಹೆಚ್ಚಿಗೆ ಟೊಮೆಟೊ ಬೇಕಾಗತ್ತೆ.
ಹಾಗೆ ಬೆಳಿಗ್ಗೆ ನಾನು ನೀರು ದೋಸೆ ಮಾಡಲಿಕ್ಕೆ ರುಬ್ಕೊಂಡಿದ್ದೆ ಅಲ್ಲ, ನನ್ನ ಗಡ್ಬಡಿಲಿ ನಾನು ಗ್ರೈಂಡರ್ ತೊಳಿಲಿಕ್ಕೆ ಆಗಿರಲಿಲ್ಲ. ಸೊ ಈಗ ಟೈಮ್ ಇದೆ ಅಂತ ಈಗ ನಾನು ಕ್ಲೀನ್ ಮಾಡಿ ಗ್ರೈಂಡರ್ನ ತೊಳ್ಕೊತಾ ಇದ್ದೇನೆ. ಆವಾಗವಾಗ ಅಂದರೆ ಮಾಡಲಿಕ್ಕೆ ಆವಾಗವಾಗ ತೊಳ್ಕೊಳ್ಳಿಕ್ಕೆ ನನಗೆ ಅಂದರೆ ಲೇಟಾಗಿತ್ತು. ಸೊ ಹಾಗಾಗಿ ಈಗ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೇನೆ. ಈ ಗ್ರೈಂಡರ್ ನಮ್ಮದು ಸ್ವಲ್ಪ ಹಾಳಾಗಿದೆ, ಹಾಗಾಗಿ ಎಲ್ಲ ಸಿಡಿಯತ್ತೆ. ಗ್ರೈಂಡರಲ್ಲಿ ಹಿಟ್ಟು ಹಾಕಿದ್ರೆ ಆ ಗೋಡೆಗೆಲ್ಲ ಸಿಡಿಯತ್ತೆ ಅದು. ಸೊ ಹಾಗಾಗಿ ಎಲ್ಲ ಕ್ಲೀನಾಗಿ ಒಂದು ಸಲ ಒರೆಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆ ಕೂಡ ತೊಳ್ಕೊಳ್ತಾ ಇದ್ದೀನಿ ಒಂದು ಕಡೆ. ನೋಡಿ ಈ ರೀತಿ ಸಾರಾಗಿದೆ, ಮಸಾಲೆ ಹಾಕಿ ಸಾರು ಮಾಡಿದ್ದಿದ್ದು. ಹಾಗೆ ಗ್ರೋಸರೀಸ್ ಕಪಾಟ್ ಕೂಡ ಒರೆಸ್ಕೊತಾ ಇದ್ದೇನೆ. ಟಿಪಾಯಿ ಮತ್ತು ಹೊರಗೆ ಟಿ ವಿ ಸ್ಟ್ಯಾಂಡ್ ಎಲ್ಲ ಒರೆಸ್ಕೊಂಡು ಬಂದೆ. ಇದು ದಿನಚರಿ, ಡೈಲಿ ರೂಟೀನ್. ಇದು ಒಂದಿನಾನು ಮಿಸ್ ಮಾಡೋ ಹಾಗೆ ಇಲ್ಲ. ಅಷ್ಟು ಅರ್ಜೆಂಟ್ ಇದ್ದರೆ ಇಲ್ಲದು ಹೋಗೋದಿದ್ದರೆ ಮಾತ್ರ ಒಂದೊಂದು ಸಲ ಮಿಸ್ ಆಗುತ್ತೆ. ಮಿಸ್ ಆಗೋದೇ ಇಲ್ಲ ಅಂತ ಅಲ್ಲ, ಆದರೆ ನಾನು ಹೆಚ್ಚಿನದಾಗಿ ಈ ರೀತಿ ಕಪಾಟೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಒಂದಿನ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೂ ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ, ಮತ್ತು ಜಾರೆಲ್ಲ ಆ ಕಡೆ ಈ ಕಡೆ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಡೋದು ಒಂಥರ ಮನೆ ಕೆಲಸದಲ್ಲೂ ಕೂಡ ಖುಷಿ ಇರುತ್ತೆಲ್ಲ. ನಾವು ಮಾಡೋ ಕೆಲಸ ನಮ್ಮ ಮನೆ ಕ್ಲೀನಾಗಿದ್ದರೆ ನಾವು ಕ್ಲೀನ್ ಮಾಡಿ. ಹಾಗೆ ನಾನು ಈಗ ಕುಮಟಾಗೆ ಬಂದೆ. ಕುಮಟಾ ಹೋಗಿ ನನ್ನ ಕೆಲಸ ಸ್ವಲ್ಪ ಇತ್ತು, ಅದು ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬರಲಿಕ್ಕೆ ನಾನು ಟೆಂಪೋ ಹತ್ಕೊಂಡು ಕೂತ್ಕೊಂಡೆ. ನೋಡಿದರೆ ಒಂದು ಯಾರೂ ಹತ್ತೇ ಇರಲಿಲ್ಲ. ಬಂದು ಊಟ ಮಾಡಿದೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನೋಡಿ ಈಗ ಈವ್ನಿಂಗ್ ಟೈಮ್ ನಮ್ಮ ಮಯ್ಯಕ್ಕ ಬಂದಿದ್ದಾನೆ. ನಮ್ಮ ಮನೆಗ ಸ್ಟಡಿ ಮಾಡಲಿಕ್ಕೆ ಕೂತ್ಕೊಂಡಿದ್ದಾಳೆ. ಅವಳಿಗೆ ತುಂಬ ಬರೆಯೋದು ಓದೋದೆಲ್ಲ ಇರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ 7:20. ನಾನು ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ. ಈಗ ಮಧ್ಯಾಹ್ನದ ಅಡುಗೆನೇ. ಹಾಲು ಒಂದು ಫ್ರಿಜ್ಜಲ್ಲಿ ತೆಗೆದಿಟ್ಟೆ. ಫ್ರಿಜ್ಜಲ್ಲಿ ಇದ್ದದ್ದು ಹೊರಗೆ ತೆಗೆದಿಟ್ಟೆ. ಆಮೇಲೆ ಇವತ್ತು ನೀರು ದೋಸೆ ಮಾಡಿದ್ದೆ, ಅದು ಸ್ವಲ್ಪ ಹಿಟ್ಟಿದೆ, ಅದರ ದೋಸೆ ತೆಗೆಯೋಣ ಅಂತ. ಇವತ್ತು ಕೂಡ ತುಂಬ ಬ್ಯುಸಿ ಆಗಿರೋದ್ರಿಂದ ಹೆಚ್ಚು ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ. ನಾನು ಮಧ್ಯಾಹ್ನ ಅಡುಗೆ ಮಾಡಿಟ್ಟು ಹೊನ್ನಾವರ ಹೋಗಿದ್ದೆ. ಬರೋ ತನಕ ಎಷ್ಟು 3 ಗಂಟೆ ಆಗಿದೆ. 3 ಗಂಟೆ ಬಂದು ಊಟ ಮಾಡಿದೆ. ಹಾಗಾಗಿ ಏನೂ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ. ಸ್ವಲ್ಪನೇ ಎಷ್ಟು 5 ಗಂಟೆ ನಂತರ ಫ್ರೀ ಆದೆ ನೋಡಿ. ದೇವ್ರ ದೀಪ ಹಚ್ಚಿ ಭಜನೆ ಎಲ್ಲ ಮಾಡಿ ಆಗಿತ್ತು. ನಾನು ಹಾಗೆ ವಿಷ್ಣು ಸಹಸ್ರನಾಮನ ಹೊರಗಡೆ ತಂದ್ಕೊಂಡು ಹೀಗೆ ಓದ್ಕೊಳ್ತಾ ಇದ್ದೆ. ಆವಾಗ ನಮ್ಮ ಮನೆಗ ಹಿಂದ್ಗಡೆಯಿಂದ ಬಂದು ಕ್ಯಾಪ್ಚರ್ ಮಾಡಲಿ ನೋಡಿ. ಹಾಗೆ ನಮ್ಮ ಭಾವನವ್ರು ಬಂದಿದ್ದರು. ಭಾವನವ್ರು ಬಂದು ಈ ಹಲಸಿನ ಕೊಟ್ಟೆ ನಾಳೆ ಇಡ್ಲಿ ಮಾಡಲಿಕ್ಕೆ ಕೊಟ್ಟು ಹೋದರು. ಫ್ರೆಂಡ್ಸ್, ದಿನಾಲೂ ರಾತ್ರಿ ಊಟಕ್ಕೆ ಚಪಾತಿ ಅಥವಾ ರೊಟ್ಟಿ ಮಾಡ್ಕೊಳ್ತಿದ್ದೆ ಅಲ್ಲ, ಇವತ್ತು ನೀರು ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಯಾಕೆ ಗೊತ್ತಾ, ಬೆಳಿಗ್ಗೆ ಮಾಡಿದ ನೀರು ದೋಸೆ ಹಿಟ್ಟು ಹಾಗೇ ಇದೆ. ಸೊ ಮತ್ತೆ ನಾಳೆವರೆಗೂ ಕಂಟಿನ್ಯೂ ಮಾಡೋದು ಬೇಡ ಅಂತ. ಆದರೆ ಈಗ ದೋಸೆ ತೆಗೆದು ಮತ್ತೆ ಹೆಚ್ಚಿಗೆ ಇದ್ದರೆ ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ನೀರು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಕುಮಟಾದಿಂದ ತಂದ ಸೌತೆಕಾಯಿ ನೋಡಿ, ಚೆನ್ನಾಗಿದೆ, ಊರು ಸೌತೆಕಾಯಿ. ಈ ನೀರು ದೋಸೆ ಜೊತೆಗೆ ಕೆಸುವಿನ ಎಲೆ ಸಾಂಬಾರು ತುಂಬ ಸಖತ್ತಾಗಿತ್ತು. ಖುಷಿಯಾಯಿತು ನನಗೆ ತಿಂದು. ತುಂಬ ಟೇಸ್ಟಿಯಾಗಿದೆ. ನಾನು 8:10ಕ್ಕೆ ಊಟ ಮಾಡಿದ್ದು, ಅಂದರೆ ದೋಸೆ ತಿಂದಿದ್ದು. ಬಟ್ ಎಲ್ಲದೂ ಊಟ ಮಾಡಿ ಪಾತ್ರೆ ತೊಳೋವರೆಗೂ ತುಂಬ ಲೇಟ್ ಆಯಿತು. 9:30, ಈಗ 9:30 ನಾನು ಪಾತ್ರೆ ತೊಳ್ಕೊತಾ ಇದ್ದೇನೆ. ಇಷ್ಟೇ ಲೇಟ್ ಆಗುತ್ತೆ ಡೈಲಿ. ನಾಳೆ ಇಡ್ಲಿ ಮಾಡಬೇಕಂತ, ಹಲಸಿನ ಎಲೆ ಇಡ್ಲಿ ಮಾಡಬೇಕಂತ ನಾನು ಬೇಳೆ ನೆನೆಸಿಟ್ಟಿದ್ದೆ, ಉದ್ದಿನ ಬೇಳೆ. ಈಗ ಅದನ್ನ ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾಳೆ ಹಬ್ಬ ಅಲ್ಲ, ಹಾಗಾಗಿ. ಇದು ನೋಡಿ ಮೊಳಕೆ ಕಾಳು ಹೇಗೆ ಚೆನ್ನಾಗಿ ಮೊಳಕೆ ಬಂದಿದೆ. ನಾಳೆ ಹಬ್ಬಕ್ಕೆ ಮೊಳಕೆ ಕಾಳಿನ ಸಾಂಬಾರು ಮಾಡೋದು, ಹಾಗಾಗಿ ನಿನ್ನೆನೇ ನೆನೆಸಿ ಇವತ್ತು ಬೆಳಿಗ್ಗೆ ಕಟ್ಟಿಟ್ಟಿದ್ದೆ. ಈಗ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಇದನ್ನ ನೀರಲ್ಲಿ ಹಾಕಿರ್ತೇನೆ, ಯಾಕಂದರೆ ನಾಳೆ ಚೆನ್ನಾಗಿ ಸಿಪ್ಪೆಲ್ಲ ಹೋಗಿರುತ್ತೆ. ಈಗ ಹಾಲಿಗೆ ಹೆಪ್ಪಾಕೊಳ್ತಾ ಇದ್ದೇನೆ. ಹೀಗೆ ಚಿಕ್ಕ ಕೆಲಸ ಇರುತ್ತೆ ಕಿಚನಲ್ಲಿ. ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ನೀರು ದೋಸೆ ತೆಗೆದಿದ್ನಲ್ಲ ನೋಡಿ, ಮೆಸ್ಸಿ ಆಗಿದೆ. ಯಾವಾಗಲೂ ನೀರು ದೋಸೆ ತೆಗೆದಾಗ ಇದೇ ರೀತಿ ಆಗ್ತದೆ. ಸೊ ನಾನು ಹಿಟ್ಟು ರುಬ್ಬಿ ಆಯಿತು. ಈಗ ಅಕ್ಕಿ ರವೆ
ಅಕ್ಕಿ ರವಾನ ತೊಳೆದು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಅಂದರೆ ನಾನು ಮೆಜರ್ಮೆಂಟ್ ಮಾಡ್ಕೊಂಡೇ ಉದ್ದಿನಬೇಳೆ ಎಷ್ಟು ತೊಗೊಳ್ತೀನಿ ಅಷ್ಟು ಮೆಜರ್ಮೆಂಟಲ್ಲಿ ನಾನು ಅಂದರೆ ಡಬಲ್ ಅಕ್ಕಿ ರವಾನ ತೊಳ್ಕೊಂಡು ಈಗ ಚೆನ್ನಾಗಿ ಅದನ್ನ 5-6 ಸಲ ತೊಳಿಬೇಕು. ಯಾಕಂದರೆ ಅಕ್ಕಿ ರವೆ ಒಂಥರ ಸ್ಮೆಲ್ ಬರುತ್ತೆ ಅದು. ಸೊ ಹಾಗಾಗಿ ಹಿಟ್ಟು ಕೂಡ ಆಗ್ತಾ ಇದೆ ನೋಡಿ. ಈಗ ಗ್ರೈಂಡರ್ ತೊಳೆದು ಬಿಟ್ರಾಯಿತು. ಕೊಟ್ಟೆ ಇಡ್ಲಿ ತುಂಬ ಚೆನ್ನಾಗಿರ್ತದೆ, ಹಬ್ಬಕ್ಕೆಲ್ಲ ಮಾಡ್ತಾರೆ. ನಿಮ್ಮ ಕಡೆನೂ ಹಬ್ಬಕ್ಕೆಲ್ಲ ಕೊಟ್ಟೆ ಇಡ್ಲಿ ಮಾಡ್ತಾರಾ? ಕಮೆಂಟ್ ಹಾಕಿ. ಈ ಪಾತ್ರೆಯಲ್ಲಿ ಅಕ್ಕಿ ರವೆ ತೊಳೆದು ಹಾಕಿದೆ, ಅದ್ರ ಮೇಲೇ ಹಿಟ್ಟು ಹಾಕ್ಕೊಂಡೆ ನೋಡಿ. ಈಗ ಕಿಚನ್ ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಗ್ರೈಂಡರ್ ಎಲ್ಲ ತೊಳೆದಿದ್ದೆಲ್ಲ. ಸೊ ಮತ್ತು ಡೈಲಿ ಕಿಚನ್ನ ಕ್ಲೀನ್ ಮಾಡೋದೇನೆ. ಈ ರೀತಿ ಕ್ಲೀನ್ ಮಾಡಬೇಕಿದ್ರೇ ತುಂಬ ಹೊತ್ತಾಗತ್ತೆ ನನಗೆ. ಹಿಟ್ಟೆಲ್ಲ ಅಂದರೆ ಲೇಟಾಗಿ ನಾನು ರುಬ್ಕೊಳ್ತೇನೆ, ಯಾಕಂದರೆ ಅದು ಹುಳಿ ಆಗಬಾರ್ದಲ್ಲ ಅಂತ. ಬೇಗ ಬೇಗ ರುಬ್ಬಿಟ್ರೆ ಅದು ನಾಳೆ ಆಗೋ ತನಕ ಒಂದೊಂದ್ಸಲ ಹುಳಿ ಆಗತ್ತೆ. ಸೊ ಹಾಗಾಗಿ ಟೈಮ್ ಈಗ 10:15 ರಾತ್ರಿ. ನಾನೆಲ್ಲ ಎಲ್ಲ ಕೆಲಸ ಮುಗಿತು. ಕಿಚನ್ ಕಟ್ಟೆ ಕೂಡ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು. ಗುಡ್ ನೈಟ್, ಶುಭರಾತ್ರಿ, ಬಾಯ್ ಬಾಯ್.